ಶಿಕ್ಷಕರಾಗಿದ್ದಂಥ ಪ್ರವೀಣ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ. ನಮಸ್ಕಾರಗಳು. ನನ್ನ ಹೆಸರು ಅರ್ಜುನ್. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಗಾಯಸ್. ನಾವು ಮಾಡಲಿಕ್ಕೆ ಹೊರಟಿರುವ ಪ್ರಯೋಗ ಪ್ರೋಟೀನ್ ಪರೀಕ್ಷೆ. ತಮಗೆಲ್ಲರಿಗೂ ತಿಳಿದಂತೆ ಪ್ರೋಟೀನ್ ಎಂದರೆ ಏನಕ್ಕೆ ಗೊತ್ತದ? ಪ್ರೋಟೀನ್ ಎಂದರೆ ಹೆಚ್ಚಿನ ಅಮೈನೋ ಆಮ್ಲಗಳಿಂದ ರಚಿತವಾದ ಸಾವಯವ ಪ್ರೋಟೀನ್ ಎನ್ನುವರು. ನಮ್ಮ ದೇಹ ನಿರ್ಮಾಣವಾಗಿರುವುದು ಪ್ರೋಟೀನ್ಗಳಿಂದ. ಉದಾಹರಣೆಗೆ ನಮ್ಮ ದೇಹದ ಕೂದಲು, ಉಗುರು, ಚರ್ಮ ಅಥವಾ ನಮ್ಮ ದೇಹದ ಮಾಂಸ ಖಂಡಗಳೇ ಮೌಲ್ಯ ನೋಡಿದಾಗ ಇಲ್ಲಿ ನೋಡ್ರಿ 1 ರಿಂದ 14ರವರೆಗೆ ಇದೆ. 1 ರಿಂದ 6ರವರೆಗೆ ನಾವೇನಾದರೂ ಮಣ್ಣಿನ pH ಪೇಪರ್ ಮಣ್ಣಿನಲ್ಲಿ ಅದ್ದಿದಾಗ ನಮಗೆ 6 ಅಥವಾ 5 ಈ ಕಡೆ ಏನಾದರೂ ಸಿಕ್ಕಿದ್ರೆ ಮಣ್ಣಿಗೆ ಏನೋ ತೊಂದರೆ ಇದೆ, ಅದಕ್ಕೆ ನಾವು ಏನಾದರೂ ಹೊಸ ಗೊಬ್ಬರ ಹಾಕ್ಬೇಕಂತ ತಿಳಿಸುತ್ತೆ. ನಾವು ಮಣ್ಣಿನ pH ಪೇಪರ್ನ ಅದ್ದಿದಾಗ 7 ಬಂದರೆ ಅದು ತಟಸ್ಥ ಆಗಿರ್ತದೆ, ಮಣ್ಣಿಗೆ ಯಾವುದೇ ತೊಂದರೆ ಇಲ್ಲ, ಅದು ಉತ್ತಮವಾಗಿದೆ, ಅದಕ್ಕೆ ನಾವು ಯಾವುದೇ ಗೊಬ್ಬರ ಏನು ಹಾಕೋಂಗಿಲ್ಲ ಅಂತ ಹೇಳುತ್ತೆ. 8 ರಿಂದ ನಾವು 14 ಬಂದರೆ pH ಪೇಪರ್ನ ಅದ್ದಿದಾಗ ಬಂದರೆ ಅದು ಕೂಡ ಮಣ್ಣಿಗೆ ಏನೋ ತೊಂದರೆ ಇದೆ ಅಂತ ಹೇಳುತ್ತೆ. 1 ರಿಂದ 6ರವರೆಗೆ ಇರುವುದು ಆಮ್ಲೀಯ, 7 ಇರುವುದು ತಟಸ್ಥ ಅಂದರೆ ಸಮಾನತೆ, ಅದಕ್ಕೆ ಏನು ಗೊಬ್ಬರ ಹಾಕುವಂಗಿಲ್ಲ ಅಂತ. 8 ರಿಂದ 14ರವರೆಗೆ ಬಂದಂತೆ ನಮಗೆ ಏನಿದು ಸೂಚಕನ ಇದ್ರಾಗ ಹಾಕ್ತೀನಿ ನಾನು. ಸೂಚಕ ಹಾಕಿದಾಗ ಏನಾದ್ರು ಬಣ್ಣದಲ್ಲಿ ಬದಲಾವಣೆ ಸರಿ, ಇದಕ್ಕೆ ಏನ್ ಮಾಡ್ಬೇಕು ಇವಾಗ? ಪ್ರತ್ಯಾಮ್ಲ ಹಾಕ್ಬೇಕು. ಪ್ರತ್ಯಾಮ್ಲ ಹಾಕ್ತಾ ಹೋಗ್ಬೇಕು. ಬಣ್ಣದಲ್ಲಿ ಬದಲಾವಣೆ ಆಯ್ತಾ? ಯಾವ ಬಣ್ಣಕ್ಕೆ ಬಂತು? ಗುಲಾಬಿ ಬಣ್ಣಕ್ಕೆ ಬಂತು. ಈ ಗುಲಾಬಿ ಬಣ್ಣಕ್ಕೆ ಬಂತಂದ್ರೆ ಇವಾಗ ಈ ಕ್ರಿಯೆಗೆ ನಾವ್ ಏನಂತ ಕರಿತೀವಿ? ಈ ಶುಷ್ಕಕೋಶದಲ್ಲಿ ಧನಾಗ್ರದಿಂದ ಸುಚ್ಚಿನ ಧನಾಗ್ರಕ್ಕೆ ಒಂದು ವೈರ್ನ ಜಾಯಿಂಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಈ ಕಡೆ ಹೇಗೆ ಹೇಳ್ತಾರೆ? ಭಿನ್ನರಾಶಿ ರೂಪದಲ್ಲಿ 6ನೇ ಒಂದು. ವೆರಿ ಗುಡ್. ಹೆಚ್ಚಾಗಿರುವ ನೀರು ಎಲೆಗಳ ಮುಖಾಂತರ ಏನಾಕತ್ತೆ ಅಂದ್ರೆ ಯಾವ ಕ್ರಿಯೆ ಅಂತ ಕರಿತೀವಿ? ಬಾಷ್ಪ ವಿಸರ್ಜನೆ. ಹೌದಾ? ಹಾಗೈತ ಬಾಷ್ಪ ವಿಸರ್ಜನೆ ಆಕತ್ತದ? ಹೆಂಗ್ ಗೊತ್ತಾಗತ್ತದ ನಿಮ್ಗೆ? ನೀರಿನ ಹನಿಗಳು ಇಳಿಯಕತ್ತವಲ್ಲ. ಬ್ಯಾಟ್ರಿ ದನಾಗ್ರ ಈ ಕಡೆ ಋಣಾಗ್ರಿ. ಈ ದನಾಗ್ರ ಬಂದು ಸ್ವಿಚ್ ಕನೆಕ್ಟ್ ಮಾಡಿವ್ರಿ. ಕನೆಕ್ಟ್ ಮಾಡಿಗೆಸಿಂದ ಇದ್ರಿ ಋಣಾಗ್ರಿ ಋಣಾಗ್ರ ತಗೊಂಡ್ ಪ್ಯಾನಿಗೆ ಕನೆಕ್ಟ್ ಮಾಡ್ತೀವ್ರಿ. ಮತ್ತೆ ಸ್ವಿಚ್ ನೀರ ತಗೊಂಡ್ಗೆಸಿಂದ್ರಿ ಮತ್ರಿ ಈ ಕಡೆ ಇಡ್ತೀವ್ರಿ. ಈಗ ಚಲೋ ಐತ್ರಿ. ಮತ್ತೆ ಇಲ್ಲಿ ಸ್ವಿಚ್ ಬಂದ್ ಮಾಡಿ ಸ್ವಿಚ್ ಬಂದ್ ಮಾಡಿದ್ರೆ ಏನಾಯ್ತು? ಸ್ವಿಚ್ ಬಂದ್ ಮಾಡಿದ್ರೆ ಏನಾಯ್ತು? ಆಫ್ ಆಯ್ತ್ರಿ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆ ಪಿಂಕ್ ಕಲರ್ ಇರೋದು ಕೇಸರ ದಂಡ, ಇದು ಶಲಾಕೆ, ಇದು ಫಸ್ಟ್ ಇಲ್ಲಿರೋದು ಶಲಕಾಗ್ರ, ಇದು ಶಲಕ ನಳಿಕೆ. ಓಕೆ. ಲಾಸ್ಟ್ ಒನ್ ಅಂಡಾಶಯ. ಗುಡ್. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಎಲ್ಲ ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ. ವಿದ್ಯುತ್ ಕೋಶ ಅದ, ಇದು ವಿದ್ಯುತ್ ಮಂಡಲ ಅದ. ಇದನ್ನ ನಾವು ಇಲ್ಲಿ ಕಲೆಕ್ಷನ್, ಇದು ಧನಾಭ್ಯಾದ, ಇದು ಋಣಾಭ್ಯಾದ. ಇದು ಪ್ಲಸ್ ಚಿಹ್ನೆ, ಮೈನಸ್ ಚಿಹ್ನೆ. ಪ್ಲಸ್ಗೆ ಜೋಡಣೆ ಮಾಡಬೇಕು, ಮೈನಸ್ಗೆ ಜೋಡಣೆ ಮಾಡಬೇಕು. ಇಲ್ಲಿ ಈಗ ಎಲ್ಲ ಕಡೆ ವಿದ್ಯುತ್ ಆವರ್ತನ ಆಗಿಲ್ಲ.
ಒಂದ್ ಕಡೆ ಜೋಡಣೆ ಮಾಡಿ ಇಲ್ಲಿ ಇನ್ನೊಂದ್ ಕಡೆ ಜೋಡಣೆ ಇಲ್ಲ ಇನ್ನೊಂದು ಜೋಡಣೆ ಇಲ್ಲಿ ಜೋಡಣೆ ಮಾಡಿ ಎಲ್ಲ ವಿದ್ಯುತ್ ಮಂಡಲ ಅಂತ ಎಲ್ಲ ಕಡೆ ಆಗ್ಯದ ಅದಕ್ಕೆ ಇಲ್ಲಿ ಬಟನ್. ಓಕೆ, ಇವಾಗ ಏನಾಯ್ತು? ಈಗ ಇಲ್ಲಿ ವಿದ್ಯುತ್ ಬಲ್ಬ್ನ ಬೆಳಕು ಬರಕ್ ಕುಂತದ. ಈಗ ವಿದ್ಯುತ್ ರೋಧ ಹಾಕಿದಾಗ ಕಡಿಮೆ ಆಗ್ತದ. ಇದು ವಿದ್ಯುತ್ ರೋಧ. ಈಗ ವಿದ್ಯುತ್ ರೋಧ ಹಾಕಿದಾಗ ಇಲ್ಲಿ ಬಲ್ಬ್ ಕಡಿಮೆ ಬೀಳೋಕ್ಕಿಂತದಿಲ್ಲ. ಯಾಕಂದ್ರೆ ಇದು ವಿದ್ಯುತ್ ರೋಧದ ಗುಣ ಏನಂದ್ರೆ ಅದು ವಿದ್ಯುತ್ ಹರಿಯುವುದನ್ನ ಕಡಿಮೆ ಮಾಡುತ್ತೆ. ಬನ್ನಿ, ಯಾರು ಗೊತ್ತಿಲ್ಲ ಅವ್ರಿಗೆ ತಿಳಿಸೋಣ. ಕುಡಿಯೋಕೆ ನೀರು, ಹಚ್ಚೋಕೆ ಬೆಂಕಿ, ಉಸಿರಾಟೋಕೆ ಆಕ್ಸಿಜನ್, ಜಗತ್ತಿಗೆ ಮುಖ್ಯ ಗಿಡಗಳ ಸಂಖ್ಯೆ ಇದ್ದೆ ನಮ್ಮ ಮೇನ್ ಮಿಷನ್. ಕಾರ್ಖಾನೆ ಹೊಳಸು, ವಾಹನದ ಬಳಸು, ಸ್ಟಾರ್ಟ್ ಆಗಿದ್ದೆ ಪೊಲ್ಯೂಷನ್. ಕೈ ಸೇರಿ ಹಜ್ಜೆಗಳ ಮೀರಿ ಗೋ ಸೇವ್ ಅ ಟ್ರೀ, ಗೋ ಗ್ರೀನ್. ಯೋಚಿಸಿ ಸ್ವಚ್ಛವಾಗಿ ಇಂದ ಮೋಟಾರ್ ಒಂದು 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 ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ 11 ಕಡಿಬೇಕಿಲ್ಲ